ರಾಜ್ಯಸಭೆಯಲ್ಲಿ ನಮ್ಮ ಕರ್ನಾಟಕದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಕಾಶ್ಮೀರದ ಜನರಿಗೆ ರಕ್ಷಣೆಯೇ ಇಲ್ಲ ಮೋದಿ ಸರ್ಕಾರದಲ್ಲಿ ಅಂತ ದೊಡ್ಡ ದನಿಯಲ್ಲಿ ಹೇಳಿದರು. आपके हाथ में कश्मीर के लोग सुरक्षित नहीं है. ಕ್ರೌರ್ಯದ ಪರಾಕಾಷ್ಠೆಯನ್ನು ತಲುಪಿದಂತಹ ಒಬ್ಬ ಉಗ್ರ ಸ್ವತಃ ತಾನೇ ಟಿವಿ ಚಾನೆಲ್ ಮುಂದೆ ಒಪ್ಕೊಂಡ, ಹೌದು ನಾನು 20-30 ಕಾಶ್ಮೀರಿ ಪಂಡಿತರ ಹತ್ಯೆ ಮಾಡಿದ್ದೀನಿ. ಆಗ ಕೇಂದ್ರದಲ್ಲಿದ್ದದ್ದು UPA ಸರ್ಕಾರ. यानी आपने इतने सारे लोग मार डाले कि आपको ये भी नहीं याद कि आपने कितने लोग मार डाले? 10-12 हमारे होंगे. 10-12 की 20. अब 20 ही लगा तो ಲಕ್ಷಾಂತರ ಕಾಶ್ಮೀರಿ ಹಿಂದೂಗಳು ಕಣಿವೆ ಬಿಟ್ಟು ಹೊರಗೆ ಬಂದ್ರಲ್ಲ, ಅವರ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಯ್ತಲ್ಲ, ಮರ್ಡರ್ ಆಯ್ತಲ್ಲ. ರಕ್ಷಣೆ ಕೊಡಬೇಕಾದಾಗ ರಕ್ಷಣೆ ಕೊಟ್ಟಿದ್ದಿದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರ, ಖರ್ಗೆ ಸಾಹೇಬ್ರೆ ನೀವು ಇವತ್ತು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಕಾಶ್ಮೀರಿಗಳಿಗೆ ರಕ್ಷಣೆ ಇಲ್ಲ ಅಂತ ಗೊಳೋ ಅಂತ ಅಳಬೇಕಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಖರ್ಗೆ ಅವರಿಗೆ ಕರಾಟೆಯನ್ನು ನೆನಪಿಸುವುದಕ್ಕೆ ಬಯಸ್ತೇನೆ. ಆಗಿಲ್ಲೋಗಿತ್ತು ಈ ಧೈರ್ಯ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಿನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಕರ್ನಾಟಕದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ, ಅವರು ಫಾರೂಕ್ ಅಬ್ದುಲ್ಲಾ ಮೇಲಿನ ಹಲ್ಲೆಯನ್ನು ಉಲ್ಲೇಖಿಸಿದರು. ಮಾಜಿ ಮುಖ್ಯಮಂತ್ರಿ, ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮೇಲೆ ಮಾರಣಾಂತಿಕವಾದ ಹಲ್ಲೆ ಆಗಿದೆ. ಕಾಶ್ಮೀರದ ಜನರಿಗೆ ರಕ್ಷಣೆಯೇ ಇಲ್ಲ ಮೋದಿ ಸರ್ಕಾರದಲ್ಲಿ, ಹೀಗಾದರೆ ಹೇಗೆ ಅಂತ ದೊಡ್ಡ ದನಿಯಲ್ಲಿ ಹೇಳಿದರು. ದೇಶದ ಏಕತೆಗಾಗಿ, ದೇಶದ ಸಮಗ್ರತೆಗಾಗಿ, ಜಾತ್ಯತೀತ ಮೌಲ್ಯಗಳಿಗಾಗಿ ದುಡಿತಾ ಇರುವಂತಹ ಫಾರೂಕ್ ಅಬ್ದುಲ್ಲಾರಂತಹ ವ್ಯಕ್ತಿಗಳಿಗೆ ರಕ್ಷಣೆ ಇಲ್ಲ ಅಂದರೆ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಭಾಳ ಜೋರಾಗಿ ಮಾತಾಡೋದಕ್ಕೆ ಸಾಕಷ್ಟು ಧೈರ್ಯವನ್ನು ತಂದುಕೊಂಡ್ರು. आज ये हालत वहां पर हो रही है, लॉ एंड ऑर्डर खत्म हो रहा है और इम्पोर्टेंट लीडर्स को मारे जाने की मंसूख कर रहे हैं. अगर थोड़े देर एक ही मिनट अगर होता तो फारूक अब्दुल्ला को मार देते थे. स्टेट गवर्नमेंट वहां पर बनेगी तभी लोग सुरक्षित रहेंगे. आपके हाथ में कश्मीर के लोग सुरक्षित नहीं है. ಆದರೆ ನಾನು ಇವತ್ತು ಮಾತಾಡೋಕೆ ಹೊರಟಿರೋದು ಈ ಧೈರ್ಯ ಅವತ್ತು ಯಾಕೆ ಇರಲಿಲ್ಲ? 80-90ರ ದಶಕದಲ್ಲಿ ಈ ಧೈರ್ಯವನ್ನು ಕಾಂಗ್ರೆಸ್ ನಾಯಕರು ಯಾಕೆ ತೋರಿಸಲಿಲ್ಲ? ಖರ್ಗೆ ಅವರೇ, ನಿಮ್ಮದೇ ಪಕ್ಷದ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದರಲ್ಲ, ಇದೇ ಫಾರೂಕ್ ಅಬ್ದುಲ್ಲಾ ಆವಾಗ ಮುಖ್ಯಮಂತ್ರಿ ಆಗಿದ್ದರಲ್ಲ, ನಿಮ್ಮದೇ ಪಕ್ಷದ ಗುಲಾಂ ನಬಿ ಆಜಾದ್ ಆವಾಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರಲ್ಲ, ಆಗೆಲ್ಲ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯ್ತಲ್ಲ, ಆಗಿಲ್ಲೋಗಿತ್ತು ಈ ಧೈರ್ಯ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಖರ್ಗೆ ಅವರಿಗೆ ಕರಾಟೆಯನ್ನು ನೆನಪಿಸುವುದಕ್ಕೆ ಬಯಸ್ತೇನೆ. ಬಿಟ್ಟಾ ಕರಾಟೆ. ಫಾರೂಕ್ ಅಹಮದ್ ದಾರ್ ಕಾಶ್ಮೀರಿ ಭಯೋತ್ಪಾದಕ, ಕ್ರೌರ್ಯದ ಪರಾಕಾಷ್ಠೆಯನ್ನು ತಲುಪಿದಂತಹ ಒಬ್ಬ ಉಗ್ರ. ಇವನು ರಾಜಾರೋಷವಾಗಿ ಶ್ರೀನಗರದ ಬೀದಿಗಳಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಓಡಾಡ್ತಿದ್ದ, AK-47 ಹಿಡ್ಕೊಂಡು ಓಡಾಡ್ತಿದ್ದ. ತನಗೆ ಮೇಲಿಂದ ಏನು ಆರ್ಡ್ರ್ ಬರುತ್ತೋ ಅವರನ್ನು ಹೋಗ್ತಾ ಇದ್ದ, ಮುರಾಜಿಲ್ದಂಗೆ ಕೊಲ್ತಿದ್ದ, ಬರ್ತಿದ್ದ. ಯಾವುದೇ ಕೇಸಿಲ್ಲ, ಅಷ್ಟು ರಾಜಾರೋಷವಾಗಿ ಹಾಡು ಹಗಲೇ ಕೊಲ್ತಾ ಇದ್ದ. ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಮಾಡಿದ್ದ ಇವನು. ಸ್ವತಃ ತಾನೇ ಟಿವಿ ಚಾನೆಲ್ ಮುಂದೆ ಒಪ್ಕೊಂಡ, ಹೌದು ನಾನು 20-30 ಕಾಶ್ಮೀರಿ ಪಂಡಿತರ ಹತ್ಯೆ ಮಾಡಿದ್ದೀನಿ, ನನಗೆ ಮೇಲಿಂದ ಆದೇಶ ಬರ್ತಾ ಇತ್ತು, ಹೋಗ್ತಾ ಇದ್ದೆ, ಕೊಲ್ತಾ ಇದ್ದೆ, ಬರ್ತಾ ಇದ್ದೆ. ಎಷ್ಟು ಧಿಮಾಕು, ಎಷ್ಟು ದಾರ್ಷ್ಟ್ಯ. ಆ ಒಂದು ವಿಡಿಯೋ ಮತ್ತೆ ಈಗ ವೈರಲ್ ಆಗಿದೆ. ಖರ್ಗೆ ಸಾಹೇಬರು ದಯವಿಟ್ಟು ಆ ವಿಡಿಯೋವನ್ನು ನೋಡಬೇಕು, ನಮ್ಮ ವೀಕ್ಷಕರಿಗಾಗಿ ಆ ಹಳೆ ವಿಡಿಯೋ. आपने कितने लोगों की जानें ली? यानी आपने इतने सारे लोग मार डाले कि आपको ये भी नहीं याद कि आपने कितने लोग मार डाले? 10-12 हमारे होंगे. 10-12 की 20. अब 20 ही लगा तो 20 हमारे. सारे के सारे कश्मीरी पंडित थे कि कोई मुसलमान भी थे उसमें? मुस्लिम थे इसमें. कितने मुस्लिम, कितने कश्मीरी पंडित थे? ज्यादा कश्मीरी पंडित थे? जी. क्यों, ऐसा क्यों? ऊपर से ऑर्डर मिलता था. अच्छा, पहला जिस आदमी को पहले आपने जान से मारा वो कौन था? पहला मर्डर मैंने सतीश को मारा. सतीश कौन? सतीश कुमार टिक्कू कौन था ये? मुझे ऊपर से मतलब ऑर्डर दिया गया कि उसको हिट करो, मैंने किया. कौन था ये? पंडित लड़का. हमेशा पिस्टल से ही मारते थे या AK-47 से भी मारते थे? AK-47 से हम सिक्योरिटी वालों पर एक्शन फायरिंग करते थे. अच्छा, और जब किसी एक आदमी को मारना होता था तो पिस्टल से? पिस्टल से. तो अकेले जाते थे कि 2-3 आदमी साथ होते थे? मैक्सिमम मैं अकेला जाता था. तो नकाब पहनी होती थी आपने? नकाब के बगैर. यानी लोग आपको देखते थे कि आप हैं जो जान से मार रहे हैं किसी को? जी. लोग पहचानते थे आपको? तो लोगों ने आपको पुलिस के हवाले नहीं किया? नहीं. इसका मतलब लोग आपको लोग साथ देते थे. अच्छा,
कभी ऐसा हुआ कि आपने जिस आदमी को मारना चाहा, आपने कोशिश की लेकिन आप फेल कर गए? नहीं जब भी आपने कोशिश की सफल हुए? जी सफल हुए। मैं जिधर निशाना चाहता था लगा उधर बराबर पहुंच जाता। जब भी आप किसी का मर्डर करते थे तो क्या हमेशा इशफाक मजीद वानी का ऑर्डर होता था तब करते थे या अपनी मर्जी से भी कर सकते थे? मैं अपनी मर्जी से मैं किसी को नहीं मारता था, ऊपर से ऑर्डर मिलता था, लीडर ऑर्डर देते थे कि अच्छा, ऑर्डर दे किसी को मार दो, आप मार देते थे? हाँ जी, चाहे वो कोई भी हो? कोई भी हो। अगर वो कहता कि अपने सगे भाई को जान से मार डालो? जी मैं तो मार देता। अगर वो कहता अपनी माँ को जान से मार डालो? मैं तो मार देता। तो ये तो गुलामी से भी बदतर हालत हो गई आपकी। नहीं गुलामी कहाँ, मैंने कहा ना पहले हम जब ज्वाइन करता है कोई लड़का, ज्वाइन होने से पहले वो हाल पटवाते हैं, ये काम है, अगर नहीं है तो आप जा सकते हैं। ನೋಡಿದ್ರಲ್ಲ, ಈ ಬಿಟ್ಟಾ ಕರಾಟೆ 1991ರಲ್ಲಿ ಇಂಡಿಯಾ ಟುಡೇನಲ್ಲಿ ಪ್ರಸಾರವಾದಂಥ ಒಂದು ಸಂದರ್ಶನ ಇದು. ಕ್ಯಾಮ್ರಾ ಇದೆ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾರೆ, ಯಾವುದೇ ಭಯ ಇಲ್ಲದೆ ಹೇಳ್ತಾನೆ ಈತ, ಹೌದು ನಾನು ಕೊಂದಿದ್ದೀನಿ, ಕಾಶ್ಮೀರಿ ಪಂಡಿತರನ್ನೇ ಜಾಸ್ತಿ ಕೊಂದಿದ್ದೀನಿ. ಅವನ ಮುಖದಲ್ಲಿ ಏನಾದರೂ ಅದ್ರ ಬಗ್ಗೆ ಒಂದಷ್ಟು ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಏನಿಲ್ಲ, ಅಷ್ಟು ರಾಜಾರೋಷವಾಗಿ ಹೇಳ್ತಾನೆ. ಈ ಒಂದು ಸಂದರ್ಶನ 1991ರಲ್ಲಿ ಪ್ರಸಾರ ಆಗುತ್ತೆ ದೇಶದಾದ್ಯಂತ. 91ರಿಂದ 96ರವರೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕೇಂದ್ರದಲ್ಲಿತ್ತು. ಏನು ಮಾಡ್ತು? ಇವನು ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಸದಸ್ಯ. ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ JKLF ಅದೊಂದು ಉಗ್ರಗಾಮಿ ಸಂಘಟನೆ, ಈಗ ಬ್ಯಾನ್ ಆಗಿದೆ. ಆ ಸಂಘಟನೆಯ ಸದಸ್ಯ. ಆ ಸಂಘಟನೆಯ ಬಹುತೇಕ ದೌರ್ಜನ್ಯಗಳು ನಡೆದಿದ್ದು ರಾಜೀವ್ ಗಾಂಧಿ ಕಾಲದಲ್ಲಿ. ಆಗ ಎಲ್ಲಿತ್ತು ಖರ್ಗೆ ಸಾಹೇಬ್ರೆ, ನಿಮ್ಮ ನಾಯಕರಿಗೆ ಆಗ ಧೈರ್ಯ ಇರಲಿಲ್ವಾ? ಈಗ ಕಾಶ್ಮೀರದ ಜನರಿಗೆ ರಕ್ಷಣೆ ಇಲ್ಲ ಅಂತ ಮಾತಾಡ್ತಿರಲ್ಲ. ಲಕ್ಷಾಂತರ ಕಾಶ್ಮೀರಿ ಹಿಂದೂಗಳು ಕಣಿವೆ ಬಿಟ್ಟು ಹೊರಗೆ ಬಂದ್ರಲ್ಲ, ಅವರ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಯ್ತಲ್ಲ, ಮರ್ಡರ್ ಆಯ್ತಲ್ಲ, ಹೆಣ್ಣು ಮಕ್ಕಳ ಎದುರಿಗೆ ಮನೆಯ ಗಂಡಸರನ್ನು ಗುಂಡಿಟ್ಟು ಕೊಂದ್ರಲ್ಲ. ಇದೇ ಬಿಟ್ಟಾ ಕರಾಟೆ ಒಪ್ಕೋತಾನೆ. ಟಿ ವಿ ಸಂದರ್ಶನದಲ್ಲಿ ನಾನು ಮೊಟ್ಟ ಮೊದಲು ಕೊಂದಿದ್ದು ಸತೀಶ್ ಟಿಕ್ಕು ಅನ್ನೋ ವ್ಯಕ್ತಿಯನ್ನು, ಅವನು ಕಾಶ್ಮೀರಿ ಪಂಡಿತ. ವಿಚಿತ್ರ ನೋಡಿ, ಇವನಿಗೆ ಆತ ಚೆನ್ನಾಗಿ ಪರಿಚಯ ಕೂಡ. ಯಾವ ಪರಿಚಯ ಇದ್ರೇನು ಸ್ವಾಮಿ? ತಲೆಯಲ್ಲಿ ರ್ಯಾಡಿಕಲಿಸಮ್ ತುಂಬಿಕೊಂಡಿದ್ರೆ, ತಲೆಯಲ್ಲಿ ಮೂಲಭೂತವಾದ ತುಂಬಿಕೊಂಡಿದ್ರೆ. ಕಾಶ್ಮೀರದಲ್ಲಾಗಿದ್ದು ಅದೇ. ಇಂಥ ಸತ್ಯಕತೆಯನ್ನು ಆಧರಿಸಿ ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾ ಬಂದರೆ ಅದನ್ನು ಪ್ರಾಪಗ್ಯಾಂಡ ಅಂತ ಖರ್ಗೆ ಪಕ್ಷದ ನಾಯಕರೇ ಹೇಳ್ತಾರೆ. ರಾಜೀವ್ ಗಾಂಧಿ ಕಾಲದಲ್ಲೇ ಈತ ಪ್ರವರ್ಧಮಾನಕ್ಕೆ ಬಂದ. ಅದಾದ ಮೇಲೆ 89ರಲ್ಲಿ ರಾಜೀವ್ ಗಾಂಧಿ ಚುನಾವಣೆಯನ್ನು ಸೋಲ್ತಾರೆ. ಆಗ VP ಸಿಂಗ್ ಸರ್ಕಾರ ಬರುತ್ತೆ. VP ಸಿಂಗ್ ಸರ್ಕಾರಕ್ಕೆ ಆ ಕಡೆಯಿಂದ ಕಮ್ಯುನಿಸ್ಟರು, ಈ ಕಡೆಯಿಂದ BJP ಸಪೋರ್ಟ್ ಮಾಡುತ್ತೆ. ಆಗ VP ಸಿಂಗ್ ಜಗಮೋಹನ್ ಅವರನ್ನು ಜಮ್ಮು ಕಾಶ್ಮೀರಕ್ಕೆ ಗವರ್ನರ್ ಆಗಿ ಕಳಿಸುತ್ತೆ. ಜಗಮೋಹನ್ ಉಗ್ರಗಾಮಿಗಳ ಹುಟ್ಟಡಗಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ಮನೆ ಮನೆಗೆ ಸೇನೆಯನ್ನು ನುಗ್ಗಿಸ್ತಾರೆ. ಜಗಮೋಹನ್ರನ್ನು ಗವರ್ನರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಿದ್ದ ಹಾಗೆಯೇ ಆಗ ಫಾರೂಕ್ ಅಬ್ದುಲ್ಲಾ CM ಆಗಿದ್ದರು. ಈ ನೇಮಕವನ್ನು ವಿರೋಧಿಸಿ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ CM ಸ್ಥಾನಕ್ಕೆ. ಆಗ ಕೇಂದ್ರ ಸರ್ಕಾರ, VP ಸಿಂಗ್ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ಹೇರುತ್ತೆ ಜಮ್ಮು ಕಾಶ್ಮೀರಲ್ಲಿ. ಆ ಸಂದರ್ಭದಲ್ಲಿ ಜಗಮೋಹನ್ ಉಗ್ರರ ಬೇಟೆಯಾಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ಅಲ್ಲಿನ ಭದ್ರತಾ ಪಡೆಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಮನೆ ಮನೆಗೆ ಹೋಗಿ ಹೆಕ್ಕಿ ತೆಗೆದು ಉಗ್ರರನ್ನು ಬಂಧಿಸೋದಕ್ಕೆ ಶುರು ಮಾಡ್ತಾರೆ. ಆಗಲೇ ಈ ಬಿಟ್ಟಾ ಕರಾಟೆ ಅನ್ನೋನು ಬಿಲಾ ಸೇರ್ಕೊಂಡ್ಬಿಡ್ತಾನೆ. ಇಷ್ಟೆಲ್ಲ ಆದಾಗ ಕಮ್ಯುನಿಸ್ಟರು ಕಿತಾಪತಿ ಶುರು ಮಾಡ್ತಾರೆ. ಜಗಮೋಹನ್ನು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವ್ರನ್ನ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ GC ಸಕ್ಸೇನಾ ಅಂತ ಅವ್ರನ್ನ ಗವರ್ನರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಸೇನಾ ಪಡೆಗಳು ಉಗ್ರರ ಬೇಟೆಯಾಡೋದಕ್ಕೆ ಎಲ್ಲ ಸ್ಕೆಚ್ಚನ್ನು ಹಾಕ್ಕೊಂಡಿರ್ತಾರೆ, ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. GC ಸಕ್ಸೇನಾ ಗವರ್ನರ್ ಆಗಿ ಅಪಾಯಿಂಟ್ ಆಗಿ ಕೆಲವೇ ತಿಂಗಳಲ್ಲಿ ಈ ಬಿಟ್ಟಾ ಕರಾಟೆ ಅರೆಸ್ಟ್ ಆಗ್ತಾನೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ 1990ರಲ್ಲಿ. ಅರೆಸ್ಟ್ ಆದಾಗ ಇವನನ್ನು ಜೈಲಿಗೆ ಹಾಕಲಾಗುತ್ತೆ. ಇವನು ಜೈಲಲ್ಲಿದ್ದಾಗಲೇ ಆ ಸಂದರ್ಶನ ಪ್ರಸಾರ ಆಗುತ್ತೆ. 16 ವರ್ಷಗಳ ಕಾಲ ಇವನ ವಿಚಾರಣೆ ನಡೆಯುತ್ತೆ ಸ್ನೇಹಿತರೆ. ಆ ವಿಚಾರಣೆ ಸಂದರ್ಭದಲ್ಲಿ ಟೆಲಿವಿಷನ್ ಸಂದರ್ಶನದಲ್ಲಿ ಆತ ಏನು ಹೇಳ್ದ ಅದು ಕೂಡ ಚರ್ಚೆಗೆ ಬರುತ್ತೆ. ಆದರೆ ದುರಂತ ನೋಡಿ, 2006ರಲ್ಲಿ ಟಾಡಾ ಕೋರ್ಟು ಒಂದು ತೀರ್ಪು ಕೊಡುತ್ತೆ. ಈ ಬಿಟ್ಟಾ ಕರಾಟೆಗೆ ಇಂಡೆಫಿನೆಟ್ ಬೇಲ್ ಕೊಟ್ಟುಬಿಡ್ತಾರೆ, ಅನಿರ್ದಿಷ್ಟಾವಧಿ ಜಾಮೀನು. ಸಾಮಾನ್ಯವಾಗಿ ನಾವು ನೀವು ನೋಡಿರೋದೇನು, ಜಾಮೀನು ಇಷ್ಟು ದಿನಕ್ಕೆ ಅಂತ ಕೊಡ್ತಾರೆ, ಇಷ್ಟು ತಿಂಗಳಿಗೆ ಅಂತ ಕೊಡ್ತಾರೆ. ಆದರೆ ಇದು ಅನಿರ್ದಿಷ್ಟಾವಧಿ ಜಾಮೀನು, ಹೋಗಿ ಮಜಾ ಮಾಡೋ ಅನ್ನೋ ರೀತಿಯಲ್ಲಿ. ಜಮ್ಮುನಲ್ಲಿರುವಂಥ ಟಾಡಾ ಕೋರ್ಟಿನ ನ್ಯಾಯಾಧೀಶ ND ವಾನಿ ಅಂತ, ಅವರು ಈ ಜಡ್ಜ್ಮೆಂಟ್ ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಈ ಜಡ್ಜ್ಮೆಂಟ್ ನಾವು ಕೊಟ್ಟಿದ್ದೀವಿ, ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಈ ಕೇಸ್ ಬಗ್ಗೆ ಆರ್ಗ್ಯೂ ಮಾಡೋ ಇಂಟ್ರೆಸ್ಟೇ ಇಲ್ಲ. ಎಂಥ ಆಘಾತಕಾರಿಯಾದಂಥ ಮಾತನ್ನು ಜಡ್ಜ್ ಹೇಳ್ತಾರೆ.
ಆಗಿನ ಸರ್ಕಾರಗಳಿಗೆ ಈ ಕೇಸನ್ನು ಆರ್ಗ್ಯೂ ಮಾಡಬೇಕು, ಈ ಕೇಸ್ ಗೆಲ್ಲೋದಿರಲಿ, ಆರ್ಗ್ಯೂ ಮಾಡೋ ಆಸಕ್ತಿನೇ ಇರಲಿಲ್ಲ. ಬಿಟ್ಟ ಕರಾಟೆಗೆ ಶಿಕ್ಷೆ ಕೊಡಿಸುವಂಥ ಯಾವ ಉದ್ದೇಶವೂ ಪ್ರಾಸಿಕ್ಯೂಷನ್ಗೆ ಇರಲಿಲ್ಲ, ಸರ್ಕಾರಕ್ಕೆ ಇರಲಿಲ್ಲ. ಇನ್ನು ಕೇಸ್ ಗೆಲ್ಲೋದು ಹೇಗೆ ಸಾಧ್ಯ? ಅಕ್ಟೋಬರ್ 23, 2006 ಆವಾಗ ಈ ಬಿಟ್ಟ ಜೈಲಿಂದ ಹೊರಗೆ ಬರ್ತಾನೆ. ಆಗ ಕೇಂದ್ರದಲ್ಲಿದ್ದದ್ದು UPA ಸರ್ಕಾರ, ಜಮ್ಮು ಕಾಶ್ಮೀರನಲ್ಲಿದ್ದದ್ದು ಇದೇ ಕಾಂಗ್ರೆಸ್ಸಿನ ಗುಲಾಂ ನಬಿ ಆಜಾದ್ ಅವರ ಸರ್ಕಾರ. ಲೆಕ್ಕ ಹಾಕೊಳ್ಳಿ, ಸರ್ಕಾರಿ ವಕೀಲರು ಯಾವ ರೀತಿ ಬೇಜವಾಬ್ದಾರಿತನವನ್ನು ಈ ಕೇಸ್ನಲ್ಲಿ ತೋರಿಸಿದ್ರು. ಸ್ವತಃ ಕೋರ್ಟ್ ಹೇಳ್ತು, ಖರ್ಗೆ ಸಾಹೇಬ್ರೆ ನೀವು ನೆನಪಿಸ್ಕೊಳ್ಬೇಕು, ಈಗ ರಾಜಾರೋಷ ತೋರಿಸೋದಲ್ಲ, ಈಗ ಆಕ್ರೋಶ ತೋರಿಸೋದಲ್ಲ. ಅವತ್ತು ಕಣಿವೆಯಲ್ಲಿ ರಕ್ತದ ಕೋಡಿ ಹರಿಯುವಾಗ ನಿಮ್ಮ ಎಲ್ಲ ನಾಯಕರು, ನಿಮ್ಮ ಎಲ್ಲ ಸರ್ಕಾರಗಳು ಏನು ಮಾಡ್ತಿದ್ವು ಸ್ವಾಮಿ? ಈಗ ಕಾಶ್ಮೀರಿಗಳ ಬಗ್ಗೆ ಕಣ್ಣೀರು ಹಾಕ್ತೀರಾ? ಈಗ ಇಲ್ಲಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಕಾಶ್ಮೀರಿಗಳಿಗೆ ರಕ್ಷಣೆ ಇಲ್ಲ ಅಂತ ಗೊಳೋ ಅಂತ ಆಳ್ತೀರಾ, ಆಕ್ರೋಶಭರಿತ ಮಾತುಗಳನ್ನು ಆಡ್ತೀರಾ. ಇಲ್ಲಿ ರಾಜ್ಯಸಭೆಯಲ್ಲಿ ಧೈರ್ಯ ತೋರಿಸ್ತೀರ. ಆಗ ಎಲ್ಲಿ ಹೋಗಿತ್ತೋ ನಿಮ್ಮಗಳ ಧೈರ್ಯ, ನಿಮ್ಮ ಪಕ್ಷದ ನಾಯಕರ ಧೈರ್ಯ. ಆಮೇಲೆ ಇನ್ನೊಂದು ನೆನಪಿಸ್ಬೇಕು ಖರ್ಗೆ ಅವರಿಗೆ, ಇದೇ ಬಿಟ್ಟ ಕರಾಟೆಯನ್ನು ಮತ್ತೆ ಅರೆಸ್ಟ್ ಮಾಡಿದ್ದು ಮೋದಿ ಸರ್ಕಾರ ಬಂದ ಮೇಲೆ 2019ರಲ್ಲಿ. ಈಗಲೂ ಈ ಬಿಟ್ಟ ಕರಾಟೆ ತಿಹಾರ್ ಜೈಲಿನಲ್ಲಿದ್ದಾನೆ. ದೇಶದ ವಿರುದ್ಧ ಸಮರ ಸಾರಿದಂಥ ಆರೋಪದ ಮೇಲೆ ಇವನನ್ನು ಬಂಧಿಸಲಾಗಿದೆ. ಪಾಕಿಸ್ತಾನದಿಂದ ಫಂಡನ್ನು ಪಡೆದಂಥ ಆರೋಪದ ಮೇಲೆ ಇವನನ್ನು ಬಂಧಿಸಲಾಗಿದೆ. NIA ಇವನನ್ನು ಬಂಧಿಸಿತು. ಈಗಲೂ ಈತ ತಿಹಾರ್ ಜೈಲಿನಲ್ಲೇ ಕೊಳಿತಾ ಇದ್ದಾನೆ. ರಕ್ಷಣೆ ಕೊಡಬೇಕಾದಾಗ ರಕ್ಷಣೆ ಕೊಟ್ಟಿದ್ದಿದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರ, ಖರ್ಗೆ ಸಾಹೇಬ್ರೆ ನೀವು ಇವತ್ತು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಕಾಶ್ಮೀರಿಗಳಿಗೆ ರಕ್ಷಣೆ ಇಲ್ಲ ಅಂತ ಗೊಳೋ ಅಂತ ಅಳಬೇಕಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಾಶ್ಮೀರಿಗಳ ಜೀವಕ್ಕೆ ರಕ್ಷಣೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದ್ದು ಅನ್ನೋದನ್ನು ನಿರ್ಧರಿಸೋಕೆ ದೇಶದ ಜನ ಈ ಎಲ್ಲ ಇತಿಹಾಸವನ್ನು ಒಂದ್ಸಲಿ ನೋಡಬೇಕು.